ಯಾವ್ದಾದ್ರು ಒಂದು ವಿಷಯದಲ್ಲಿ 6 ತಿಂಗಳು ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡಿದ್ರೆ ಅದರಲ್ಲಿ ಪ್ರೋ ಆಗ್ಬೋದಂತೆ. ಇದು ನನ್ನ ಇವಾಗಿನ ಬಾಡಿ ಕಂಡೀಷನ್. ನೆಕ್ಸ್ಟ್ 6 ತಿಂಗಳು ನಾನು ಕನ್ಸಿಸ್ಟೆನ್ಸಿಯಿಂದ ನನ್ನ ಬಾಡಿ ಮೇಲೆ ವರ್ಕ್ ಮಾಡಿದ್ರೆ ನನ್ನ ಡ್ರೀಮ್ ಫಿಸಿಕ್ನ ನಾನು ಅಚೀವ್ ಮಾಡ್ಬೋದಾ? ಸೊ ನಾನು ಅಂದ್ಕೊಂಡಿರೋ ಫಿಸಿಕ್ ನನ್ನ ಕೈಲಿ ಅಚೀವ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಈ 6 ಮಂತ್ ಜರ್ನಿನ ನಾನೊಂದು ವೀಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ 30 ದಿನ ಬಿರಿಯಾನಿ ತಿಂದು ಆ ಜರ್ನಿನ ನಾನು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಸಿಗಿದೆ ಅದಕ್ಕೆ. ಸೊ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಂಬನ್ನಿ. ಅಷ್ಟೇ ಅಲ್ಲ, ನನಗಿವಾಗ ಯೂಟ್ಯೂಬ್ನಲ್ಲಿ 2000 ಸಬ್ಸ್ಕ್ರೈಬರ್ಸ್, ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ 5000 ಫಾಲೋವರ್ಸ್ ಇದ್ದಾರೆ. ನನ್ನ ಟಾರ್ಗೆಟ್ ಬಂದು ಈ 6 ಮಂತ್ ಇದ್ರ ಮೇಲೆ ವರ್ಕ್ ಮಾಡಿ ನಾನು 100K ತೊಗೊಂಡೋಗ್ಬೇಕು ಅನ್ನೋದೇ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ಇದು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ನನ್ನ ಎಫರ್ಟ್ ನಾನು ಹಾಕ್ತೀನಿ. ನೀವೇನಾದ್ರು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ನನಗೆ ಮೆಸೇಜ್ ಮಾಡ್ಬೋದು, DM ಮಾಡಿ. ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ಚಾಲೆಂಜಲ್ಲಿ ನನಗೆ ಕಷ್ಟ ಆಗೋದೇನೆಂದರೆ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡೋದು. ನನಗೆ ಕನ್ಸಿಸ್ಟೆನ್ಸಿನೇ ಇಲ್ಲ. ನಾನು ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡಿದರೆ ಮೇ ಬಿ ನಾನು ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಸಬ್ಸ್ಕ್ರೈಬರ್ಸ್ನ ಅರ್ನ್ ಮಾಡಿರ್ತಿದ್ನೇನೋ. ಬಟ್ ಅದನ್ನು ಬ್ರೇಕ್ ಮಾಡೋಕ್ಕಂತಲೇ ನಾನು ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿರೋದು, ಕನ್ಸಿಸ್ಟೆನ್ಸಿಯಿಂದ ಪೋಸ್ಟ್ ಮಾಡಬೇಕು ಅಂತಲೇ. ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಒಂದು ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ DM ಮಾಡೋದನ್ನ ಮರಿಬೇಡಿ.